ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் முற்படுவீர்கள். To talk about language, they don't have the education enough to talk about it. That includes me. So let's leave all these very in-depth discussions. ಕಮಲ್ ಹಾಸನ್ ಇತ್ತೀಚೆಗೆ ಎಡವಟ್ಟು ಮಾಡಿಕೊಳ್ಳುವುದರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಈ ಹಿಂದೆ ಇದೇ ಥಗ್ ಲೈಫ್ ಸಿನಿಮಾದ ಪ್ರಮೋಷನ್ ವೇಳೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಎಂದು ಸ್ಟೇಟ್ಮೆಂಟ್ ನೀಡುವ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದರು. அதில் தமிழிலிருந்து பிறந்தது தான் உங்கள் பாஷையும். ಅದ್ಯಾವ ಗಳಿಗೆಯಲ್ಲಿ ಹೇಳಿದ್ದರೂ ಏನೋ ಥಗ್ ಲೈಫ್ ಸಿನಿಮಾಕ್ಕೆ ಸಂಕಷ್ಟಗಳ ಸರಮಾಲೆಯೇ ಶುರುವಾಗಿದೆ. ಸಿನಿಮಾ ಬಿಡುಗಡೆಯಾಗಿ ವಾರಗಳಾದರೂ ಮುಗಿಯುತ್ತಿಲ್ಲ. ಕಮಲ್ ಹಾಸನ್ ನೀಡಿದ ಹೇಳಿಕೆಯ ಕಾರಣಕ್ಕೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡಲು ಬಿಡಲಿಲ್ಲ. ಇದರಿಂದ ಚಿತ್ರತಂಡ ಸುಮಾರು 30 ಕೋಟಿ ರೂಪಾಯಿ ನಷ್ಟ ಅನುಭವಿಸಿತು. ನಂತರ ವೀಕ್ಷಕರಿಂದಲೇ ಸಿನಿಮಾ ಚೆನ್ನಾಗಿಲ್ಲ ಎಂಬ ರಿವ್ಯೂ ಸಿಕ್ಕಿತು. ಇದರಿಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿಯೂ ಸಹ ತೀರಾ ದಾರುಣವಾಗಿ ಸೋಲು ಅನುಭವಿಸಿತು. ಇದೀಗ ಮತ್ತೆ ಥಗ್ ಲೈಫ್ ಸಿನಿಮಾದ ವಿರುದ್ಧ 25 ಲಕ್ಷ ರೂಪಾಯಿ ದಂಡ ಹೇರಲಾಗಿದೆ. ಚಿತ್ರತಂಡ ತೆಗೆದುಕೊಂಡ ಆ ಒಂದು ದಿಢೀರ್ ನಿರ್ಧಾರವೇ ಈ ದಂಡಕ್ಕೆ ಕಾರಣವಾಯಿತು. ಥಗ್ ಲೈಫ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ಹೀನಾಯ ಸೋಲು ಅನುಭವಿಸಿದ ನಂತರ ಸಿನಿಮಾ ತಂಡಕ್ಕೆ ಸಿಕ್ಕಾಪಟ್ಟೆ ಲಾಸ್ ಆಗಲು ಶುರುವಾಯಿತು. ಹೀಗಾಗಿ ಚಿತ್ರತಂಡ ಈ ಸಿನಿಮಾವನ್ನು OTT ಪ್ಲಾಟ್ಫಾರ್ಮ್ನಲ್ಲಿ ಅಂದರೆ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆ ಮಾಡುವ ನಿರ್ಧಾರ ಮಾಡಿತು. ಯಾಕಂದ್ರೆ OTTಯಲ್ಲಿ ಬಿಡುಗಡೆ ಮಾಡುವುದು ತಡವಾದರೆ ಅಲ್ಲಿಯೂ ಸಹ ಲಕ್ಷಾಂತರ ರೂಪಾಯಿ ಹಣ ನಷ್ಟವಾಗುವ ಭೀತಿ ಚಿತ್ರತಂಡಕ್ಕೆ ಎದುರಾಗಿತು. ಆದ್ದರಿಂದ ಸಿನಿಮಾ ಬಿಡುಗಡೆಯಾದ 4 ವಾರಕ್ಕೆ ಸಿನಿಮಾವನ್ನು OTTಗೆ ಬಿಡುಗಡೆ ಮಾಡಲು ಚಿತ್ರತಂಡ ಒಪ್ಪಿತ್ತು. ಆದರೆ ಇದು ಮಲ್ಟಿಪ್ಲೆಕ್ಸ್ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಯಿತು. ಮಲ್ಟಿಪ್ಲೆಕ್ಸ್ಗಳ ಜೊತೆಗೆ ಮಾಡಿಕೊಂಡಿರುವ ಒಪ್ಪಂದದ ಪ್ರಕಾರ ಥಗ್ ಲೈಫ್ ಸಿನಿಮಾ ಬಿಡುಗಡೆಯಾಗಿ 8 ವಾರ ಆಗುವವರೆಗೆ OTTಯಲ್ಲಿ ಬಿಡುಗಡೆ ಮಾಡುವಂತಿರಲಿಲ್ಲ. ಆದರೆ ಈಗ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳುವ ಕಾರಣಕ್ಕೆ ಸಿನಿಮಾ ತಂಡ ಕೇವಲ 4 ವಾರಕ್ಕೆ ಸಿನಿಮಾವನ್ನು OTTಗೆ ತರಲು ಮುಂದಾಗಿದ್ದಾರೆ. ನೆಟ್ಫ್ಲಿಕ್ಸ್ನಲ್ಲಿ ಸಿನಿಮಾವನ್ನು ಬೇಗನೆ ಬಿಡುಗಡೆ ಮಾಡಬೇಕಾದ ಕಾರಣಕ್ಕೆ ಮಲ್ಟಿಪ್ಲೆಕ್ಸ್ ಚೈನ್ಗಳ ಜೊತೆಗೆ ಮಾಡಿಕೊಂಡಿರುವ ಒಪ್ಪಂದವನ್ನು ಚಿತ್ರತಂಡ ಮುರಿಯುತ್ತಿದೆ. ಇದೇ ಕಾರಣಕ್ಕೆ ರಾಷ್ಟ್ರೀಯ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಅವರು ಥಗ್ ಲೈಫ್ ಸಿನಿಮಾದ ಮೇಲೆ 25 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಒಪ್ಪಂದದಂತೆ 8 ವಾರಗಳ ಬಳಿಕ OTTಗೆ ಬಿಡುಗಡೆ ಮಾಡಿ, ಇಲ್ಲವಾದರೆ 25 ಲಕ್ಷ ರೂಪಾಯಿ ದಂಡ ಕಟ್ಟಿ ಎಂದು ಸಿನಿಮಾದ ನಿರ್ಮಾಪಕರುಗಳಿಗೆ ನೋಟಿಸ್ ನೀಡಲಾಗಿದೆ. ಸಿನಿಮಾದ ಡಿಜಿಟಲ್ ಹಕ್ಕುಗಳನ್ನು ಬರೋಬ್ಬರಿ 130 ಕೋಟಿ ರೂಪಾಯಿ ನೀಡಿ ನೆಟ್ಫ್ಲಿಕ್ಸ್ ಖರೀದಿ ಮಾಡಿದೆ. ಆದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೀನಾಯ ಪ್ರದರ್ಶನ ನೀಡಿರುವ ಕಾರಣ ಸಿನಿಮಾವನ್ನು ತಡವಾಗಿ ಬಿಡುಗಡೆ ಮಾಡಿದರೆ ಮೊತ್ತದಲ್ಲಿ ಕಡಿತ ಮಾಡುವುದಾಗಿ ನೆಟ್ಫ್ಲಿಕ್ಸ್ ಹೇಳಿತು. ಸದ್ಯಕ್ಕೆ ಥಗ್ ಲೈಫ್ ಸಿನಿಮಾ ತಂಡದ ಪರಿಸ್ಥಿತಿ ಹೇಗಿದೆ ಅಂದರೆ ಸಿನಿಮಾ ತಂಡಕ್ಕೆ ಅತ್ತ ಹೋದರೆ ಹಾವು, ಇತ್ತ ಒಂದರೆ ಹುಲಿ ಎನ್ನುವ ಪರಿಸ್ಥಿತಿ ಎದುರಾಗಿದೆ.